ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಓಲಾ ಮತ್ತೆ ಊಬರ್ ಡ್ರೈವರ್ಸ್ ನ ಸ್ಟ್ರೈಕ್ ನಡೀತಾನೆ ಇದೆ. ಸರ್ಕಾರ ಅವ್ರ ಬೇಡಿಕೆ ಈಡೇರಿಸ್ತಾ ಇಲ್ಲ, ಇವರು ಪ್ರತಿಭಟನೆ ಮಾಡೋದು ಕೈ ಬಿಡ್ತಾ ಇಲ್ಲ. ಇನ್ನು ಊಬರ್ ಮತ್ತೆ ಓಲಾ ಚಾಲಕರು ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿದ್ದಾರೆ. ಬೇಡಿಕೆ ಈಡೇರಿಕೆಗೆ ಓಲಾ ಮತ್ತೆ ಊಬರ್ ಸಂಸ್ಥೆಗಳು ಒಪ್ಪದ ಹಿನ್ನೆಲೆಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲು ಚಾಲಕರು ನಿರ್ಧಾರ ಮಾಡಿದ್ದಾರೆ. ಚಾಲಕರು ಈಗಾಗಲೇ ಸೇವೆ ಕಡಿತ ಮಾಡಿದ್ದಾರೆ. ಆದ್ರೂ ಬೇಡಿಕೆ ಈಡೇರಿಸಲು ಸಂಸ್ಥೆ ಒಪ್ಪಲಿಲ್ಲ. ಹೀಗಾಗಿ ಉಪವಾಸ ಸತ್ಯಾಗ್ರಹ ಮಾಡೋದಾಗಿ, ಜೊತೆಗೆ ಉಪವಾಸದ ದಿನವನ್ನ 2 ದಿನಗಳಲ್ಲಿ ನಿರ್ಧರಿಸಿ ಅನುಮತಿ ಪಡೆದುಕೊಳ್ಳಲು ಡಿಸೈಡ್ ಮಾಡಿದ್ದಾರೆ. ಚಾಲಕರು ಸೇವೆ ಸ್ಥಗಿತ ಮಾಡಿರೋದ್ರಿಂದ ಜನರು ಪರದಾಡುವಂತ ಸ್ಥಿತಿ ಬಂದಿದೆ. 1 ತಿಂಗಳಿಂದ ಚಾಲಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೀಗಿದ್ರೂ ಚಾಲಕರ ಬೇಡಿಕೆಯನ್ನ ಈಡೇರಿಸಲು ಸರ್ಕಾರ ಅಥವಾ ಕಂಪನಿ ಮನಸ್ಸು ಮಾಡ್ತಿಲ್ಲ. ಅದಕ್ಕಾಗಿ ಉಪವಾಸ ಮಾಡಲು ತೀರ್ಮಾನ ಮಾಡಿದ್ದಾರೆ. ಈ ಟೈಮಲ್ಲಿ ಚಾಲಕರು ಕೆಲಸ ಮಾಡಬಾರ್ದು, ಹಾಗೆ ಸೇವೆ ಕೊಡಲು ಮುಂದಾಗಬಾರ್ದು ಅಂತ ಸೂಚಿಸಲಾಗಿದೆ. ಸಂಸ್ಥೆಗಳು ಏನಾದ್ರೂ ಸಭೆಗೆ ಕರೆದ್ರೆ ನಾವು ಹೋಗಲು ರೆಡಿ ಇದೀವಿ. ಬೇಡಿಕೆ ಈಡೇರೋವರೆಗೆ ಸೇವೆ ನೀಡಬಾರದು ಅನ್ನೋ ನಿರ್ಧಾರಕ್ಕೆ ಎಲ್ಲಾ ಚಾಲಕರು ಬದ್ಧರಾಗಿದ್ದಾರೆ ಅಂತ ಚಾಲಕ ತನ್ವೀರ್ ಪಾಷಾ ಹೇಳಿದ್ದಾರೆ. ಇನ್ನು ಈ ಸ್ಟ್ರೈಕ್ ಇಂದ ಚಾಲಕರು ಆರ್ಥಿಕವಾಗಿ ಕಷ್ಟಪಡ್ತಾ ಇದ್ದಾರೆ. ಓಲಾ ಮತ್ತೆ ಊಬರ್ ನೆರವಿನಿಂದ ಸಾಲ ಪಡೆದು ಕಾರು ಖರೀದಿ ಮಾಡಿರುವ ಸಾಕಷ್ಟು ಚಾಲಕರು ಪ್ರತಿಭಟನೆ ಮಾಡ್ತಿರೋದ್ರಿಂದ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈ ಕಾರಿನ ಸಾಲದ ಮೊತ್ತವಾಗಿ ಪ್ರತಿದಿನ 1200 ರೂಪಾಯಿ ಪಾವತಿಸಲೇಬೇಕು. ಜೊತೆಗೆ ವರ್ಷಕ್ಕೆ 30,000 ವಿಮೆ ಕೂಡ ಕಟ್ಟಬೇಕು. ಪ್ರತಿಭಟನೆ ಕಾರಣಕ್ಕೆ ಆದಾಯ ಸಿಗದ ಚಾಲಕರು ಈ ಹಣವನ್ನ ಸಾಲ ಮಾಡಿ ಕಟ್ಟುವಂತಾಗಿದೆ. ಪ್ರತಿಭಟನೆ ಮಾಡದೇ ಇದ್ರೆ ಬೇಡಿಕೆಗಳು ಈಡೇರಲ್ಲ. ಪ್ರತಿಭಟನೆ ಮಾಡಿದ್ರೆ ದುಡ್ಡಿಲ್ದೆ ಒದ್ದಾಡ್ಬೇಕಾಗತ್ತೆ. ಪಾಪ ಓಲಾ ಊಬರ್ ಚಾಲಕರ ಪರಿಸ್ಥಿತಿ ನಿಜಕ್ಕೂ ಹೀನಾಯ. ಸರ್ಕಾರ ಬೇಡದ ಕೆಲಸ ಮಾಡ್ತಾ ಕೂರೋ ಬದಲು ಇವರ ಕಷ್ಟ ಏನು ಅಂತ ಕೇಳಿ ಬೇಗ ಪರಿಹರಿಸಬೇಕು. ಹಾಗೆ ಕಂಪನಿಯವರು ಕೂಡ ಇವರ ಬೇಡಿಕೆಗಳು ಏನಿದೆಯೋ ಅದನ್ನ ಈಡೇರಿಸಬೇಕು. ಆಗ ಚಾಲಕರಿಗೂ ಒಳ್ಳೇದಾಗತ್ತೆ, ಹಾಗೆ ಸಾರ್ವಜನಿಕರಿಗೂ ಸಹಾಯವಾಗತ್ತೆ. ಇದು ಹೀಗೆ ಮುಂದುವರೆದ್ರೆ ಶಾಂತ ರೀತಿಯಲ್ಲಿ ನಡೀತಿರೋ ಪ್ರತಿಭಟನೆ ಇನ್ನು ಹಿಂಸಾಚಾರಕ್ಕೆ ತಿರುಗಿದ್ರೂ ಆಶ್ಚರ್ಯ ಇಲ್ಲ. ಪುಣ್ಯಕ್ಕೆ ಚಾಲಕರು ತಾಳ್ಮೆಯಿಂದ ಇದ್ದಾರೆ. ತಾಳ್ಮೆ ಕಳ್ಕೊಂಡ್ರೆ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ ಮುಂಚೆ ಇದಕ್ಕೆಲ್ಲ ಒಂದು ಮುಕ್ತಿ ಹಾಡಬೇಕು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸೋದನ್ನ ಮರಿಬೇಡಿ. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಎಲ್ರಿಗೂ ಹ್ಯಾಪಿ ವೀಕೆಂಡ್.